ಮೇಘನಾ ರಾಜ್ರವರ ಎರಡನೇ ಮದುವೆ ಸಿದ್ಧತೆ. ಹೌದು ಸ್ನೇಹಿತರೆ, ಮೇಘನಾ ರಾಜ್ರವರು ತಮ್ಮ ಎರಡನೇ ಮದುವೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರಂತೆ. ಸೊ ಅಷ್ಟಕ್ಕೂ ಗಂಡು ಯಾರು, ಏನನ್ನ ಕೆಲಸ ಮಾಡ್ತಾರೆ, ಇವರು ಒಂದು ವಿದೇಶದಲ್ಲಿದ್ದಾರೆ ಅಂತೆ, ಇದು ನಿಜಾನ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಮೇಘನಾ ರಾಜ್ರವರ ಬಗ್ಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆಗಳು ಒಳಗಾಗ್ತಾ ಇದ್ವು. ತುಂಬಾ ಮಾನಸಿಕವಾಗಿ ಒಂದು ಮೇಘನಾ ರಾಜ್ರವರು ತುಂಬಾನೇ ಒಂದು ವಿಜಯ ರಾಘವೇಂದ್ರ ಅವರ ಜೊತೆ ಒಂದು ಮದುವೆಯನ್ನು ಹೋಲಿಸಿದ್ರು. ಒಂದು ವಿಜಯ ರಾಘವೇಂದ್ರ ಹಾಗೆ ಒಂದು ಇಬ್ಬರಿಗೂ ಮದುವೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದ್ವು. ಆದರೆ ಅದಕ್ಕೆ ಒಂದು ವಿಜಯ ರಾಘವೇಂದ್ರ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ರು, ಇಲ್ಲ ನಾನು ಯಾವುದೇ ರೀತಿಯ ಮದುವೆಯನ್ನು ಆಗೋದಿಲ್ಲ, ಸೊ ನಿಮ್ಮಿಬ್ಬರ ನಡುವೆ ಇರೋದು ಫ್ರೆಂಡ್ಶಿಪ್ ಮಾತ್ರ ಅನ್ನೋ ಮಾತನ್ನು ಕೂಡ ವಿಜಯ ರಾಘವೇಂದ್ರ ಅವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಒಂದು ಚಿರಂಜೀವಿ ಸರ್ಜಾ ಅವರು ಅಗಲಿದಾಗಿನಿಂದ ಮೇಘನಾ ರಾಜ್ರವರಿಗೆ ತುಂಬಾ ಒಂಟಿತನ ಕಾಡ್ತಾ ಇದೆ ಅಂತೆ, ತುಂಬಾನೇ ಒಬ್ಬಂಟಿಯಾಗಿ ಇದ್ದಾರೆ ಅಂತೆ, ತುಂಬಾನೇ ಒಂದು ಶೋಕದಲ್ಲಿ ಮುಳುಗಿದ್ರು. ಅವರು ಒಂದು ಮರಣವನ್ನು ಹೊಂದಿದಾಗ, ಸೊ ಒಂದು ಗರ್ಭಿಣಿ ಆದಾಗ ಒಂದು ಹಲವಾರು ಜನ ಹಲವಾರು ರೀತಿಯಲ್ಲಿ ಮಾತನಾಡಿದ್ರಂತೆ. ಯಾಕಪ್ಪ ಅಂತಂದರೆ, ಒಂದು ಗರ್ಭಿಣಿ ಹೆಣ್ಮಕ್ಳು ಒಂಟಿಯಾಗಿ ಇರೋದಕ್ಕೆ ತುಂಬ ರೀತಿಯಾಗಿ ಒಂದು ಮಾತುಗಳನ್ನು ನನಗೆ ಆಡಿದರು. ಸೊ ನನಗೆ ತುಂಬ ಹರ್ಟ್ ಆಯಿತು. ಯಾಕಪ್ಪ ಅಂತಂದರೆ, ನಾನು ಯಾರನ್ನ ಜಾಸ್ತಿಯಾಗಿ ನಂಬಿದ್ನೋ, ಯಾರು ನನಗೆ ಮೋಸ ಮಾಡೋದಿಲ್ಲ, ಇವರೇ ನನ್ನ ಜೀವನ, ಇವರೇ ನನ್ನ ಜೀವ, ಸೊ ಚೆರು ಹೋದರೂ ನನ್ನ ಜೊತೆಯವರು ಇದ್ದಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾನಿದ್ದೆ. ಆದರೆ ದಿನಗಳಾದಂತೆ ಅವರು ತಮ್ಮ ಬಣ್ಣವನ್ನು ತೋರಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವಾಗ ಚಿರಂಜೀವಿ ನನ್ನನ್ನು ಬಿಟ್ಟು ಹೋದರೂ ಅವಾಗಿನಿಂದ ಯಾರೂ ಕೂಡ ನನ್ನ ಜೊತೆಯಾಗಿ ಸರಿಯಾಗಿ ಇಲ್ಲ. ಸೊ ಎಲ್ಲರೂ ಕೂಡ ನನ್ನ ಜೊತೆ ತುಂಬಾ ಒಂದು ಕ್ಲೋಸ್ ಆಗಿದ್ದಂಥವ್ರು, ಸೊ ಈಗ ಎಲ್ಲರೂ ಕೂಡ ದೂರ ಆಗಿಬಿಟ್ರು ಅನ್ನೋ ಮಾತನ್ನು ಇಲ್ಲಿ ಮೇಘನಾ ರಾಜ್ರವರು ಹೇಳ್ತಾರೆ. ಸೊ ಒಂದು ಚಿರಂಜೀವಿ ಸರ್ಜಾ ಅವರು ಒಂದು ಮರಣವನ್ನು ಹೊಂದಿದಾಗ ನನಗೆ ತುಂಬಾ ಒಂದು ಕಠಿಣ ಸಮಸ್ಯೆಗಳು ಬಂದವು. ಯಾವ ರೀತಿಯಪ್ಪ ಅಂತಂದರೆ, ತುಂಬಾ ಸಮಾಜದಲ್ಲಿ ನಿಂದನೆಗಳು ಬಂದವು. ಇಲ್ಲ, ಇವಳು ಜೀವನ ಕೊಲ್ಯಾಪ್ಸ್ ಆಗೋಗ್ಬಿಡ್ತು, ಇನ್ಮೇಲೆ ಇವಳು ಬದುಕಲ್ಲ, ಇವಳು ಬದುಕಿದ್ದು ಏನೂ ಉಪಯೋಗವಿಲ್ಲ, ಸೊ ವೇಸ್ಟ್ ಅನ್ನೋ ಮಾತನ್ನು ಕೂಡ ಹಲವಾರು ಜನ ಹೇಳಿದರು ಅನ್ನೋ ಮಾತನ್ನು ಒಂದು ಇಲ್ಲಿ ಮೇಘನಾ ರಾಜ್ರವರು ಹೇಳ್ತಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ, ತುಂಬ ಕಷ್ಟದಲ್ಲಿ ಬೆಳೀತಾರೆ. ಸೊ ಅದಾದ ನಂತರ ಏನಾಗುತ್ತೆಪ್ಪ ಅಂತಂದರೆ, ಇನ್ನು ನಾನು ಏನಾದರೂ ಮಾಡ್ಕೊಳ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಇರ್ತಾರೆ. ಆವಾಗ ತಾವು ಬದುಕಿರೋದು ತಮ್ಮ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಮಗುಗೋಸ್ಕರ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಇನ್ನು ನಾನು ಹೊಟ್ಟೆಯಲ್ಲಿ ಇರ್ತಕ್ಕಂಥ ಮಗುಗೋಸ್ಕರನಾದ್ರೂ ನಾನು ಬದುಕಬೇಕು, ಅದಕ್ಕೋಸ್ಕರನಾದ್ರೂ ನಾನು ಬದುಕಬೇಕು ಅನ್ನೋ ಒಂದು ವಿಚಾರವನ್ನು ಒಂದು ತಲೆಗೆ ತೆಗೆದುಕೊಳ್ತಾರೆ. ಅದಾದ ನಂತರ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾರೆ. ಸೊ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದಾಗಿಂದಲೂ ಕೂಡ ಅವನೇ ನನ್ನ ಸರ್ವಸ್ವ, ಅವನೇ ನನ್ನ ಪ್ರಪಂಚ, ಅವನೇ ನನಗೆ ಎಲ್ಲ, ಅವನಲ್ಲೇ ನಾನು ಒಂದು ಚಿರಂಜೀವಿ ಸರ್ಜಾ ಅವರನ್ನ ನೋಡ್ತೀನಿ ಅನ್ನೋ ಮಾತನ್ನ ಇಲ್ಲಿ ಮೇಘನಾ ರಾಜ್ರವರು ಹೇಳ್ತಾ ಹೋಗ್ತಾರೆ. ಇನ್ನು ತುಂಬಾನೇ ಖುಷಿಯಾಗಿದ್ದಂಥ ಮೇಘನಾ ರಾಜ್ರವರು ಒಂದು ಗಂಡು ಮಗುವಿನ ಜನನವಾದಾಗ, ಆಯ್ತು ನನ್ನ ಗಂಡ ಮತ್ತೆ ಹುಟ್ಟು ಬಂದ ಅನ್ನೋ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ತುಂಬಾನೇ ಒಂದು ಖುಷಿ ಆಗ್ತಾರೆ. ಅದಾದ ನಂತರ ಒಂದು ಇನ್ನು ಎರಡನೇ ಮದುವೆ ಬಗ್ಗೆ ತುಂಬಾನೇ ಚರ್ಚೆ ಆಗ್ತವೆ. ಸೊ ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದ್ರೆ, ಮೇಘನಾ ರಾಜ್ರವರು ಎರಡನೇ ಮದುವೆಯನ್ನು ಆಗೋಲ್ಲ ಅಂತ ಮಾತನ್ನ ಮೊಟ್ಟ ಮೊದಲನೇದಾಗಿ ಹೇಳಿದ್ರು. ತಮ್ಮ ತಂದೆ ತಾಯಿಯವರು ಕೇಳಿದಾಗಲಿ ಅಥವಾ ಕೆಲವೊಂದಿಷ್ಟು ಫ್ರೆಂಡ್ಸ್ಗಳು ಕೇಳಿದಾಗಲಿ, ನಾನು ಎರಡನೇ ಮದುವೆಯನ್ನು ಆಗೋದಿಲ್ಲ, ನನಗೆ ಯಾವುದೇ ರೀತಿಯ ಫೋರ್ಸ್ ಅನ್ನ ಮಾಡಬೇಡಿ ಅನ್ನೋ ಮಾತನ್ನ ಹೇಳಿದ್ರು. ಆದರೆ ಇತ್ತೀಚೆಗಷ್ಟೇ ಒಂದು ಸಂದರ್ಶನದಲ್ಲಿ, ಇಲ್ಲ ನಾನು ಎರಡನೇ ಮದುವೆಯನ್ನು ಆಗ್ತೀನಿ ಅನ್ನೋ ಮಾತನ್ನ ಕೂಡ ಹೇಳಿದ್ರಂತೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ನಾನು ಸಂದರ್ಭವನ್ನು ನೋಡಿಕೊಂಡು ಎರಡನೇ ಮದುವೆಯನ್ನು ಆಗ್ತೀನಿ ಅನ್ನೋ ಮಾತನ್ನ ಕೂಡ ಹೇಳಿದ್ರಂತೆ. ಸೊ ಇನ್ನು ಗಂಡು ಯಾರನ್ನ ಮದುವೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾನೇ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದ್ವು. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಏನಾದರೂ ತಿಳಿದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಈ ಒಂದು ಮೇಘನಾ ರಾಜ್ರವರ ಎರಡನೇ ಮದುವೆಗೆ ತುಂಬಾನೇ ಚರ್ಚೆಗಳು ಬರ್ತಾ ಇವೆ. ಸೊ ಇವರು ಎರಡನೇ ಮದುವೆಯನ್ನು ಆಗಬಾರ್ದು ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ, ಮೇಘನಾ ರಾಜ್ರವರು ಎರಡನೇ ಮದುವೆಯನ್ನು ಆಗ್ಬೇಕಾ ಅಥವಾ ಆಗದಿದ್ರೇನೆ ಒಳ್ಳೇದಾ? ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.